ಒಂದು ಗಿಡನೂ ಬಿಡೋದಿಲ್ಲ. ಎಲ್ಲ ಗಿಡವನ್ನು ಕೌಂಟ್ ಮಾಡ್ತೀನಿ, ಎಲ್ಲ ಗಿಡ ತಗೊಂಡು ನಿಂತ್ಕೊಂಡು ಫೋಟೋನೇ ತಗೊಳ್ತೀನಿ. ರಾತ್ರಿ 10 ಗಂಟೆ ಆದ್ರೂ ತಗೊಳ್ತೀನಿ, ಬಿಡೋದಿಲ್ಲ. 10 ಗಂಟೆ ರಾತ್ರಿ ಆದ್ರೂ ಬೇಕಾದ್ರೆ ಫೋಕಸ್ ಲೈಟ್ ತಗೊಂಡು ಬಂದು ನಾನು ಗಿಡ ಚೆಕ್ ಮಾಡ್ತೀನಿ, ಬಿಡಲ್ಲ. ಅದು ಹೋಗೋಣ ದೇವರಳ್ಳಿಗೆ. ಆಮೇಲೆ ಅಂತರ್ಗಂಗೆ ನೀವು ಏನು ಹೇಳಿದ್ರೆ ಇದನ್ನು ಹೋಗೋಣ, ಸರಿ ಇದನ್ನು ಹೋಗೋಣ, ಇದನ್ನು ಚೆಕ್ ಮಾಡೋಣ. ನೀವು ಫೆನ್ಸಿಂಗ್ ಏನ್ ಮಾಡಿದ್ದೀರಾ, ಯಾವ ಫೆನ್ಸಿಂಗು ಎಷ್ಟು ಖರ್ಚಾಗಿದೆ? ಬಾರ್ಡರ್ ಫೆನ್ಸಿಂಗ್ ಮಾಡಿರ್ತೀವಿ. ಹೌದು, ಬಾರ್ಡರ್ ನಿಮ್ಮ ಬೌಂಡ್ರಿ ಏನಿದೆ ಬೌಂಡ್ರಿ ಫೆನ್ಸಿಂಗ್ ಮಾಡಿರ್ತೀರಾ, ಆ ಬೌಂಡ್ರಿ ಇದ್ದಾನೆ ಫೆನ್ಸಿಂಗು. ಹೌದು, ಬೌಂಡ್ರಿ ಫೆನ್ಸಿಂಗ್ ನೋಡೋಣ, ಅದನ್ನು ಚೆಕ್ ಅವತ್ತು ಮಧ್ಯಾಹ್ನದ ಮೇಲೆ ಅದನ್ನು ಚೆಕ್ ಮಾಡೋಣ. 5ನೇ ತಾರೀಕು ಫುಲ್ ಡೇ ನಿನ್ನ ಜೊತೆ ಇದೆ. ಬೆಳಗ್ಗೆ ಒಂದು 7 ಗಂಟೆಗೆ ಹೋಗೋಣ. 5ನೇ ತಾರೀಕಿನ 6 ಆಗ್ಬೋದು, ಇಲ್ಲ 4 ಆಗ್ಬೋದು, ನಾವು ಮಾತಾಡ್ಕೊಳ್ಳೋಣ. ಬೆಳಗ್ಗೆ ಒಂದು 6 ಗಂಟೆ 7 ಗಂಟೆಗೆ ಹೋಗಿ ಸಾಯಂಕಾಲವರೆಗೂ ಚೆಕ್ ಮಾಡ್ಕೊಂಡು ಬರೋಣ. ಆಯ್ತು. ಮತ್ತೆ ಎಕೋ ಬಜೆಟ್ ಅಂತ ಹೌದು, ನಮ್ಮ ಅಂತರ್ಗಂಗೆ ಬೆಟ್ಟದಲ್ಲಿ ಎಲ್ಲಾದ್ರೂ ಒಂದು ಜಾಗದಲ್ಲಿ ನೀವು ಒಂದು ಕುಂಟೆ ಗಿಂಟೆ ಮಾಡಿ ಒಂದು ಬೋರ್ ಗಿರಾಕಿ ನಿಮ್ಮಲ್ಲಿ ಇವಾಗ ಸೋಲಾರ್ ಕರೆಂಟ್ ಬಂದಿದೆ, ಆನ್ ಮಾಡಕ್ಕೆ ಈಗ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಹಿಂದೆ ಕರೆ ಮಾಡಿ. ಒಂದು ದೊಡ್ಡದಾಗಿ ಒಂದು ಕುಂಟೆ ಎಲ್ಲಾದ್ರೂ ಮಾಡಿ ಇರುತ್ತಲ್ಲ, ಅಲ್ಲ ಇರುತ್ತಲ್ಲ, ಅದೇ ಒಂದು ಚೆಕ್ ಡ್ಯಾಮ್ ತರ ಮಾಡಿ. ಇವಾಗ ಬೋರ್ ಹಾಕ್ಬಿಟ್ಟು ಸೋಲಾರ್ ಕರೆಂಟ್ ಇದೆ ಬಂದ್ಬಿಟ್ಟು ಮೋಟ್ರು ಸೋಲಾರ್ ಎಲ್ಲ ಅವರೇ ಬಂದ್ಬಿಟ್ಟು 3 ಲಕ್ಷ 3.5 ಲಕ್ಷ ಅದು. ಇವಾಗ ನಾನು ಹಾಕ್ಸ್ಕೊಳ್ತಾ ಇದ್ದೀನಿ ನಮ್ಮ ಜಮೀನಲ್ಲಿ. ಅಂಥದ್ದೊಂದು ಹಾಕ್ಸ್ಬಿಟ್ರೆ ಡೇ ಟೈಮಲ್ಲಿ ನೀರು ಎತ್ತುತ್ತೆ, ಫುಲ್ ಆಗುತ್ತೆ. ಕೋತಿಗಳು ಕುಡಿಯೋಕೆ ಅದಕ್ಕೆ ಮಾಡಿ ಎಲ್ಲಾದ್ರೂ ಒಂದು ಮಾಡಿ. ನಾನು ನಮ್ಮ ಹೂಗುಂಡ ಫಾರೆಸ್ಟ್ ಅಲ್ಲಿ ಮಾಡಿದ್ದೆ ಮೊದಲು, ಉಳುವಾಗ MLA ಇದ್ದಾಗ ಆ ಕೆಲಸ ಮಾಡಿದ್ದೆ. ಪಂಚಾಯತ್ ಇದೆ ನೀರು, ಬೋರ್ಗಳು ಎಕ್ಸ್ಟ್ರಾ ಇತ್ತು, ಇವ್ರಿಗೆ ಮೋಟರ್ ಗೀಟರ್ ಹಾಕೊಂಡು ಒಳಗಡೆ ಒಂದು ಕೃಷಿ ಒಳಗಡೆ ಸುಮ್ಮನೆ ಅಷ್ಟು ತೆಗೆದ್ಬಿಟ್ಟು ಮಣ್ಣು ತೆಗೆದ್ಬಿಟ್ಟು ಇಳಿಯೋ ತರ ಮಾಡಿ ನೀರು ಫುಲ್ ಬಿಡ್ತಾ ಇದ್ವಿ. ಅದಕ್ಕೆ ಎಷ್ಟೊಂದು ಪಕ್ಷಿ ಎಲ್ಲ ಬಂದು ಪ್ರಾಣಿಗಳು. ಆಮೇಲೆ ನಾವು ಮುಂದಕ್ಕೆ ತೋರ್ಸೋದು 2 ವರ್ಷ 3 ವರ್ಷಕ್ಕೆ ಹೋದ್ರೆ ನಾವು ಒಪ್ಕೊಳ್ಳೋದಿಲ್ಲ. ಇಲ್ಲ ಸರ್, ಯಾವ ಡೇಟ್ ಇವಾಗ ನಾವು ಇದಕ್ಕೆ 5ನೇ ತಾರೀಕು ನಾವು ಹೋಗೋಣ. ಸರಿ, ಜನವರಿ 5ನೇ ತಾರೀಕು ಈ ಗಿಡಗಳು ನೋಡಕ್ ಹೋಗೋಣ. ಜನವರಿ 5ನೇ ತಾರೀಕು ಈ ಗಿಡಗಳು ನೋಡಕ್ ಹೋಗೋಣ. ಇದನ್ನ ನೋಡೋಣ.